ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿ ಕಟ್ಟಿರ್ತಕ್ಕಂಥ ಏನು ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಈಗಾಗಲೇನು ಅಳಿವಿನ ಅಂಚಿನಲ್ಲಿ ಇರತಕ್ಕಂಥದ್ದು. ಈ ಒಂದು ಬ್ರಿಡ್ಜ್ಗೆ ಮುಂದಿನ ಬಜೆಟ್ನಲ್ಲಿ ಈ ಒಂದು ಪ್ರತ್ಯೇಕ ಅನುದಾನವನ್ನ ಮೀಸಲಿಡಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಯಾದಗಿರಿ ನಗರದ ಭೀಮಾ ಬ್ರಿಡ್ಜ್ ಏನು ಸುಮಾರು 100 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಈಗಾಗಲೇನು ಇಲ್ಲಿ ನೋಡ್ತಾ ಇರ್ಬೋದು, ನೀವು ನಾವು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಏನು ಕುಸಿದು ಒಂದು ದೊಡ್ಡ ಮಟ್ಟದ ಅನಾಹುತ ಆಗುವ ಮೊದಲೇನು ಈ ಒಂದು ಬ್ರಿಡ್ಜ್ ಅನ್ನ ದುರಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ಬ್ರಿಡ್ಜ್ಗೆ ಈಗಾಗಲೇ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತೇಳಿ ಸುಮಾರು 100 ಕೋಟಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಅಂತೇಳಿ ಸ್ಥಳೀಯರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಬ್ರಿಡ್ಜ್ಗೆ ಪ್ರತ್ಯೇಕ ಅನುದಾನವನ್ನ ಈ ಒಂದು ಬಜೆಟ್ನಲ್ಲಿ ಮೀಸಲಿಡಬೇಕು. ಈಗಾಗಲೇ ಈ ಒಂದು ಬಜೆಟ್ ಮಂಡಿಸಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಸಿಎಂ ಆಗಿ ಒಂದು ಖ್ಯಾತಿಯನ್ನ ಪಡಿತಾ ಈ ಒಂದು ಭೀಮಾ ಬ್ರಿಡ್ಜ್ಗೆ ಏನು ಈಗಾಗಲೇ ಸಿಎಂ ಅವರು ಕೂಡ ಪ್ರತ್ಯೇಕ ಅನುದಾನವನ್ನ ಮುಂದಿನ ಈ ಒಂದು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮೀಸಲಿಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.